ಎಲ್ಲರಿಗೂ ಜೈ ಜಯೇಂದ್ರ. ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು, ಶಿಗ್ಗಾಂವದಿಂದ 10 ಕಿಲೋಮೀಟರ್ ದೂರದಾಗಿರಂತ ಒಂದು ಚಿಕ್ಕ ಗ್ರಾಮ. ಪರಂ ಪೂಜ್ಯ ಆಚಾರ್ಯ 108 ಪುಣ್ಯಸಾಗರ ಮುನಿ ಮಹಾರಾಜರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ಯಾರ ಅನ್ನೋದು ನಮ್ಮ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಯಳವಟ್ಟಿ ಗ್ರಾಮದಾಗ ಅವ್ರು ಹುಟ್ಟಿ ಜನಿಸಿದಾರ. ಅದು ನಮಗೊಂದು ಹೆಮ್ಮೆ ಪಡುವಂತ ವಿಷಯದಲ್ಲಿ. ಗೈಸ್, ಇವಾಗ ನಾವು ಹಾನಗಲ್ಂತ್ರ ಶ್ರೀ ಕ್ಷೇತ್ರ ಅರಟಾಳಕ್ ಹೋಗತ್ತೇವಿ. ಯಾಕಂದ್ರ ಅಲ್ಲೇ ಪರಂ ಪೂಜ್ಯ ಆಚಾರ್ಯ ಶ್ರೀ 108 ಪುಣ್ಯಸಾಗರ ಮುನಿ ಮಹಾರಾಜರದ ಚಾತುರ್ಮಾಸ ನಡೆದೈತಿ. ಹೋದ ವರ್ಷ ಮೈಸೂರಲ್ಲಿ ಆಗಿತ್ತ. ಈ ವರ್ಷ ಚಾತುರ್ಮಾಸ ಅರಟಾಳ ಶ್ರೀ ಕ್ಷೇತ್ರದಾಗ ಆಗತೈತಿ. ಹಂಗಾಗಿ ನಾವು ಆ ಕ್ಷೇತ್ರಕ್ಕೆ ಹೋಗತ್ತೇವಿ. 2 ಗಾಡಿಗೂ ಪೆಟ್ರೋಲ್ ಹಾಕಿಸ್ಕೊಂಡ್ವಿ. ಇಲ್ಲಿಂದ ಅರಟಾಳಕ್ಕೆ ಹೋಗಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಮತ್ತೆ ನಾವೆಲ್ಲ ಚಾತುರ್ಮಾಸ ನಡೆಯತೈತಿ ನಮ್ಮ ಮಹಾರಾಜರದಂತ ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಅಲ್ಲಿಂದ ನೆಕ್ಸ್ಟ್ ಸಿಗ್ತೇವಿ. ನೋಡ್ರಿ, ಲಕ್ಕಿ ಕೊಪ್ಪದಾಗ ನಮ್ಮ ಅಣ್ಣ ಇದ್ದ. ಇಲ್ಲಿ ಅವಂಗೊಂದು ಮಾತಾಡಿಸಿ ಇಲ್ಲಿಂದ ಗಾಡಿ ಪೆಟ್ರೋಲ್ ಎಲ್ಲ ಫುಲ್ ಮಾಡ್ಕೊಂಡು ಇಲ್ಲಿಂದ ಹೋಗ. ಗಾಯ್ಸ್, ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡೆ, ಹುಡುಗರಿಗೆಲ್ಲ ಮಾತಾಡ್ಸ್ಕೊಂಡೆ. ಇವಾಗ ಜಸ್ಟ್ ನಾವು ಬೆತ್ತನಹಳ್ಳಿ ಹೊಸೂರಿಗೆ ಬಂದೇವಿ. ಬೆತ್ತನಹಳ್ಳಿ ಹೊಸೂರು ಬಸ್ ಸ್ಟಾಪ್ ಇದೆ. ಬಸ್ ಸ್ಟ್ಯಾಂಡ್ ಇಂದ್ರ ಇಲ್ಲಿ ನೋಡ್ರಿ, ಇಲ್ಲ ಹಿಂಗ್ ಒಳಗ್ ಹೋದ್ರು ಬರ್ತೈತಿ ಹೋಗಾಕ. ಬಟ್ ಇಂತ್ರ ಹೋದ್ರು ಬರ್ತಿತ್ತು ರೋಡ್. ಆದ್ರ ಈಚೆ ಕಡೆ ಇಂತ ಮೇನ್ ರೋಡ್ ಇಂತ ಹುಬ್ಳಿ ರೋಡ್ ಇಂತ ಬಂದ್ರು ನೀವು ಯಾವ ಕಡೆ ಅಂತ ಬರ್ಬೇಕ ಅನ್ನೋದನ್ನ ತೋರಿಸ್ಬೇಕನ್ನೋ ಸಲುವಾಗಿ ಆ ಸೈಡ್ ರೋಡ್ ಇಂದ ಬರ್ತೀನಿ. ಅಲ್ಲಿಂದ ಬಂದು ನಿಮ್ಗೆ ತೋರಿಸ್ತಾರೆ ಅಂತ. ಶ್ರೀ 108 ಪುಣ್ಯಸಾಗರ ಮುನಿ ಮಹಾರಾಜರದ್ದು ಹೋದ ಸಲ ಚಾತುರ್ಮಾಸ ಮೈಸೂರಲ್ಲಿ ಆಗಿತ್ತು. ಈ ಸಲ ಇದು ಸುಕ್ಷೇತ್ರ ಅರಟಾಳದಲ್ಲಿದೆ. ಇವಾಗ ಅಲ್ಲಿ ಹೋಗ್ತಿದ್ದೇವೆ. ಹಾಗೆ ನಿಮ್ಗೆ ಅಲ್ಲಿ ಹೋಗಿ ಎಲ್ಲ ತೋರಿಸ್ತೇನೆ. ನಾವ್ ಇವಾಗ ಜಸ್ಟ್ ಅರಟಾ ಕ್ಷೇತ್ರಕ್ಕೆ ಬಂದ್ವಿ. ಕ್ಷೇತ್ರಕ್ಕೆ ಬಂದು ನೋಡಿದ್ರೆ ಫುಲ್ ಜನಸಾಗರ ತುಂಬೈತಿ. ರೋಣ ಮಾಡತ್ತಾರ. ಜಸ್ಟ್ ನೋಡ್ರಿ, ಇವಾಗ ಜಸ್ಟ್ ಮಹಾರಾಜರು ಧ್ವಜಾರೋಹಣ ಮಾಡಿದ್ರೆ ಧ್ವಜಾರೋಹಣ ಎಲ್ಲ ಮುಗಿತು. ಧ್ವಜಾರೋಹಣ ಮುಗಿದ ಮೇಲ್ಗಡೆ ನೆಕ್ಸ್ಟ್ ಪ್ರವಚನ ಆಗ್ಲಿ ಆಶೀರ್ವಚನ ಎಲ್ಲ ಪ್ರಾರಂಭ ಆಗ್ತಾವ. ಅದನ್ನ ಸ್ವಲ್ಪ ತೋರಿಸ್ತೇನೆ ನೋಡ್ರಿ ಗಾಯ್ಸ್. ಎಲ್ಲರೂ ಈ ಫಂಕ್ಷನ್ ಹಾಲ್ ಕಡೆ ಹೋಗತ್ತಾರ. ಧ್ವಜಾರೋಹಣ ಮುಗೀತು. ಧ್ವಜಾರೋಹಣ ಮುಗಿಸ್ಕೊಂಡು ಮಹಾರಾಜರು ಎಲ್ಲರೂ ಬರ್ತಾ ಇದಾರೆ ಅಲ್ಲಿಗೆ.
ನೋಡ್ರಿ ಹಾಲಂತಲ್ಲಿ ಇವಾಗ ಬಂದ್ ನಿಂತ್ಕೊಂಡೇವಿ. ನೋಡ್ರಿ ಚಾತುರ್ಮಾಸ್ಯದ ಸ್ಟೇಜ್ ಹಾಲ್. ಇವಾಗ ಜಸ್ಟ್ ಧ್ವಜಾರೋಹಣ ಎಲ್ಲ ಮುಗೀತು. ಧ್ವಜಾರೋಹಣ ಮುಗಿಸ್ಕೊಂಡು ನಾವು ಬಸ್ತಿಗೆ ಹೋಗಿ ದೇವ್ರ ದರ್ಶನ ಮಾಡೋಣ ಅಂತ ಬಸ್ತಿ ಕಡೆ ಹೋಗಾತೇವಿ. ಹಳೆ ಕಾಲದ ಶಿಲಾಶಾಸನ ಐತಿ. ಇವಾಗೆಲ್ಲ ಈ ಕ್ಷೇತ್ರದ ಬಗ್ಗೆ ಎಲ್ಲ ಲಿಪಿಯಲ್ಲಿ ಬರೆದಿದ್ದೇವೆ. ವಂದನೆ ಮಾಡೋಣ, ಚರಣ ಕಮಲದೊಳಿರುವ ಚಿಹ್ನೆಯ ಸ್ಮರಿಸಿ ಮಂಗಳ ಪಾಡೋಣ. ಮೊದಲನೆಯ ತೀರ್ಥಂಕರ ವೃಷಭನಾಥರ ಎತ್ತು ಲಾಂಛನ, ಎರಡನೆಯ ತೀರ್ಥಂಕರ ಅಜಿತನಾಥರ ಆನೆ ಲಾಂಛನ, ಮೂರನೆಯ ತೀರ್ಥಂಕರ ಸಂಭವನಾಥರ ಕುದುರೆ ಲಾಂಛನ, ಐದನೆಯ ತೀರ್ಥಂಕರ ಸುಮತಿನಾಥರ ಚಕ್ರವಾಕ ಲಾಂಛನ, ಆರನೆಯ ತೀರ್ಥಂಕರ ಪದ್ಮಪ್ರಭನಾಥರ ಕಮಲ ಲಾಂಛನ. 24 ತೀರ್ಥಂಕರರಿಗೆ ವಂದನೆ ಮಾಡೋಣ, ಚರಣ ಕಮಲದೊಳಿರುವ ಚಿಹ್ನೆಯ ಸ್ಮರಿಸಿ ಮಂಗಳ ಪಾಡೋಣ. ನೋಡ್ರಿ ಹಳ್ಳ ಕ್ಷೇತ್ರದ ಈಗ ಚಾತುರ್ಮಾಸ ನಡೆದೈತಲ್ಲ ಫಂಕ್ಷನ್ ಹಾಲ್ ಇದೆ. ಮೋಕ್ಷ ಕೆಳಗಡೆ ನಿಮ್ನ ಆಸೆ ತಂದೈತಿ, ನಿಮ್ಗೆಲ್ಲ ಮ್ಯಾಲ ಕರ್ಕೊಂಡು ಹೋಗ್ಬೇಕು. ಎಲ್ಲರೂ ಕೈ ಮ್ಯಾಲ ಮಾಡ್ರಿ, ಜೋರ ಮಾಡ್ರಿ. ಏನ್ ನೋಡ್ದಾಗ ನಂಗೆ ಬೇಕಾದ ಕೈ ಮ್ಯಾಲ ಮಾಡ್ರಿ. ಓಂ ನಮ ಸಿದ್ದೇಶ್ವರ ನಮಃ, ಓಂ ನಮ ಸಿದ್ದೇಶ್ವರ ನಮಃ, ಓಂ ನಮ ಪುಣ್ಯ ಸಾರ ಕಾಲದ ಮೇಲೆ ಯಾರು ಬರ್ತಿದ್ರೆ ಎಲ್ಲರೂ ಇಲ್ಲ. ಜೈ ಆಚಾರ್ಯ ಶ್ರೀ ಪುಣ್ಯ ಸಾಗರ ಮಹಾರಾಜ್ ಕಿ ಜೈ. ಪರಮ ಪೂಜ್ಯ
ನಿಮ್ಮೆಲ್ಲರಿಗೂ ಜೈ ಜಿನೇಂದ್ರ. ನಮ್ಮ ಓಂ ನಮ ಸಿದ್ದೇಭ್ಯ ಸಿದ್ದೇಭ್ಯ ನಮಃ. ಓಂ ನಮ ಸಿದ್ದೇಭ್ಯ ಓಂ ನಮ ಸಿದ್ದೇಭ್ಯ ಸಿದ್ದೇಭ್ಯ ನಮಃ. ಓಂ ನಮ ಸಿದ್ದೇಭ್ಯ ಓಂ ನಮ ಸಿದ್ದೇಭ್ಯ ಓಂ ನಮ ಸಿದ್ದೇಭ್ಯ. ಪ್ರಥಮವಾಗಿ ಕ್ಷೇತ್ರ ಅಧಿದೇವತೆಯಾದ 1008 ಭಗವಾನ್ ಪಾರ್ಶ್ವನಾಥ ತೀರ್ಥಂಕರರ ಪಾದಚರಣೆಗಳಿಗೆ ಓಂ ನಮ ಸಿದ್ದೇಭ್ಯ ಸಿದ್ದೇಭ್ಯ ನಮಃ. ಓಂ ನಮ ಸಿದ್ದೇಭ್ಯ ಓಂ ನಮ ಸಿದ್ದೇಭ್ಯ ಓಂ ಜೈ ಮಹಾರಾಜ ಶ್ರೀ ಪುಣ್ಯ ಸಾಗರ ಮಹಾರಾಜಗೆ ಜೈ ಮಹಾರಾಜ ಪುರಾಣ ಪವನ ಸಾನ್ನಿಧ್ಯದಲ್ಲಿ ನಾವು ಈ ದಿನ ಒಂದು ಚಾತುರ್ಮಾಸದ ಕಳಸ ಸ್ಥಾಪನೆಗೆ ಅಣಿಯಾಗಿ ಎಲ್ಲರೂ ಕಾತರದಿಂದ ಕಾಯ್ತಕ್ಕಂಥ ಕಳೆಗಣೆ ಪ್ರಾರಂಭವಾಗಿದೆ. ಈ ಒಂದು ಸುಸಂದರ್ಭದಲ್ಲಿ ಪ್ರಪ್ರಥಮವಾಗಿ ತೀವ್ರ ಅತಿದೇವತೆಯಾದ 1008 ಭಗವಾನ್ ಪಾರ್ಶ್ವನಾಥ ತೀರ್ಥಂಕರರ ಪಾದಚರಣೆಗಳಿಗೆ ನಮ್ಮೆಲ್ಲರ ಪರವಾಗಿ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವು ಹಾಗೂ ಚಾತುರ್ಮಾಸದ ಕಾರ್ಯವಾಗಿರ್ತಕ್ಕಂಥ ಪರಮ ಪೂಜ್ಯ 108 ಆಚಾರ್ಯ ಶ್ರೀ ಪುಣ್ಯ ಸಾಗರ ಮಹಾರಾಜರ ಪಾದಚರಣೆಗಳಿಗೆ ನಮ್ಮೆಲ್ಲರ ಪರವಾಗಿ ವಿವಾಹ ಮಹತ್ವವನ್ನು ತಿಳಿಸುತ್ತಾ ಹಾಗೆ ಅವರೊಟ್ಟಿಗೆ ಇನ್ನೊಬ್ಬ ಯತಿವರರಾಗಿರ್ತಕ್ಕಂಥ ಪುರಾಣ ಸಾಗರ ಮುನಿ ಮಹಾರಾಜರ ಚಾತುರ್ಮಾಸ ಮಹೋತ್ಸವ ಈ ಸಂದರ್ಭದಲ್ಲಿ ಜರುಗ್ತಾ ಇದೆ. ಪವಿತ್ರನಾಥ ನಮ್ಮೆಲ್ಲರ ಪರವಾಗಿ ವಿವಾಹ ಮಹೋತ್ಸವವನ್ನು ಆಚರಿಸುತ್ತಾ ಈ ಒಂದು ಚಾತುರ್ಮಾಸ 2026 ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಗೌರವಾಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಸಂಜಯ್ ಪಾಟೀಲ್ ಮಾಜಿ ಶಾಸಕರು ಬೆಳಗಾವಿ ಇವರು ಇನ್ನೇನು ಕನ್ನಡ ಕನ್ನಡದಲ್ಲಿ ಬರ್ತಾ ಇದ್ದಾರೆ. ಹಾಗೆ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಇವರು ಸಹ ಅವರು ಸೇರಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಈ ಚಾತುರ್ಮಾಸ 2026 ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಿದ್ಯಾಧರ್ ಪಿ ಪಾಟೀಲ್ ಸಾಕಿ ಅವರು ಬಂದವರು ವಹಿಸಿಕೊಳ್ಳುವಂತ ಹೇಳಿ ಅವರನ್ನ ವೇದಿಕೆಗೆ ಸಾಗ್ತಾ ಇದ್ದಾರೆ. ಅವರು ದಯಮಾಡಿ ವೇದಿಕೆಗೆ ಆಗಮಿಸಿದರು. ಎಲ್ಲರಿಗೂ ಜೈ ಜಿನೇಂದ್ರ. ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ಶಿಗ್ಗಾಂವ್ದಿಂತ್ರ 10 ಕಿಲೋಮೀಟರ್ ದೂರದಾಗಿರಂತ ಒಂದು ಚಿಕ್ಕ ಗ್ರಾಮ. ಈ ಗ್ರಾಮದಾಗ ಅರಟಾಳ ಅಂತಂತ ಹೇಳಿ ಸುಪ್ರಸಿದ್ಧವಾದಂತ 2 ಕ್ಷೇತ್ರಗಳಿದಾವ. ಒಂದು ನಮ್ಮ ಜೈನ ಕ್ಷೇತ್ರ, ಇನ್ನೊಂದು ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಉದ್ಭವವಾದಂತ ಒಂದು ಕ್ಷೇತ್ರ. ಹಾಗೆ ನಾವು ಇವಾಗ ನಿಮ್ಗೆ ಹೇಳಲು ಬಯಸುತ್ತಿರುವಂತಹದ್ದೇನಂದ್ರ ಈ ಅರಟಾಳ ಕ್ಷೇತ್ರದ ಬಗ್ಗೆ ನಾನು ನಿಮ್ಗೆ ಒಂದಿಷ್ಟು ವಿವರಣೆ ಕೊಡ್ತೇನೆ ನೋಡ್ರಿ. ಕರ್ನಾಟಕದ ಇತಿಹಾಸದಲ್ಲಿ ನಾವು ನೋಡ್ಕೊಂತ ಹೋದಂಗ ಸುಮಾರಷ್ಟು ಹಳ್ಳಿಗಳದಾವ. ಆ ಹಳ್ಳಿ ಒಳಗ ಜನಕ್ಕ ಪರಿಚಯ ಆಗದಂಗ ಊರುಗಳಿಗೆ ಸುಮಾರು ಹಳ್ಳಿಗಳಲ್ಲಿ ಗೊತ್ತಾಗದೆ ಊರಂತಹ ಕೆಲವೊಂದಿಷ್ಟು ಐತಿಹಾಸಿಕ ದೇವಸ್ಥಾನಗಳಲ್ಲಿ ಇದು ಒಂದಾಗೈತಿ. ಈ ಕ್ಷೇತ್ರಗಳ ನಮ್ಮ ಪರಮ ಪೂಜ್ಯ ಆಚಾರ್ಯ 108 ಪುಣ್ಯಸಾಗರ ಮುನಿ ಮಹಾರಾಜರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ಯಾರ ಅನ್ನೋದು ನಮ್ಮ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಯಳವಟ್ಟಿ ಗ್ರಾಮದಾಗ ಅವ್ರು ಹುಟ್ಟಿ ಜನಿಸಿದಾರ. ಅದು ನಮಗೊಂದು ಹೆಮ್ಮೆ ಪಡುವಂತ ವಿಷಯದಲ್ಲಿ 24 ತೀರ್ಥಂಕರಗಳಿವೆ. ಅದರಲ್ಲಿ ಈ ಅರಟಾಳ ಕ್ಷೇತ್ರದಲ್ಲಿ ಪ್ರಮುಖವಾದದಂದರೆ ಪಾರ್ಶ್ವನಾಥ ತೀರ್ಥಂಕರರು. ಆ ಪಾರ್ಶ್ವನಾಥ ತೀರ್ಥಂಕರರು 23ನೇ ತೀರ್ಥಂಕರರಾಗಿದ್ದಾರೆ. 12ನೇ ಶತಮಾನದಲ್ಲಿ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಈ ಅರಟಾಳ ಕ್ಷೇತ್ರದಲ್ಲಿ ಪಾರ್ಶ್ವನಾಥ ತೀರ್ಥಂಕರರನ್ನು ಸ್ಥಾಪಿಸಿದ್ದಾರೆ ಎಂದು ಇತಿಹಾಸದಲ್ಲಿ ಉಲ್ಲೇಖವಿದೆ. ಇಲ್ಲಿ ಸ್ಥಾಪಿಸಿರುವ ಈ ಮೂರ್ತಿಯನ್ನ ನಾವು ಇಡೀ ಭಾರತದಲ್ಲೇ ನಾವೆಲ್ಲೂ ನೋಡಕ ಸಿಗೋದಿಲ್ಲ. ಯಾಕಂದ್ರೆ ಈ ಅದ್ಭುತವಾದಂತ ಮೂರ್ತಿಯನ್ನ ಅರಟಾಳ, ಅದು ಕರ್ನಾಟಕದಲ್ಲಿ ಶಿಗ್ಗಾಂವ್ ತಾಲೂಕು ಅಲ್ಲಿ ಈ ಅರಟಾಳ ಗ್ರಾಮದಾಗ ಆ ಮೂರ್ತಿಯನ್ನ ಸ್ಥಾಪಿಸ್ಯಾರ. ಧನ್ಯವಾದಗಳು. ಮತ್ತೆ ಮತ್ತೊಂದು ಕ್ಷೇತ್ರದೊಂದಿಗೆ ನಿಮ್ಮೊಂದಿಗೆ ಬರುತ್ತೇನೆ. ಇವಾಗ ನಾವಿಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಾವು ಊರ್ ಕಡೆ ಹೋಗಾತೇವಿ. ಬಾಯ್.